Hello, my dear friends. Welcome to Sahitya Radhana channel. So tomorrow everyone is going to attend KSET. So ಯಾರೆಲ್ಲ KSET ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು ಇವತ್ತು ಒಂದಷ್ಟು ಕ್ವೆಶನ್ಸ್ ನಿಮ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಯೂಶುವಲ್ ಆಗಿ ಕೇಳುವಂತಹ ಕ್ವೆಶನ್ಸ್ ಆಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಅನ್ನ ಕೂಡ ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಥ್ರೂ ದಿ ಕ್ವೆಶನ್ಸ್. ಅದಕ್ಕೂ ಮೊದಲು ಯಾರೆಲ್ಲ ಚಾನೆಲ್ನ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್. ಅದೇ ರೀತಿಯಾಗಿ ನನ್ನ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಸೊ ನಿಮ್ಮ ಫ್ರೆಂಡ್ಸ್ ಅಂಡ್ ಯಾರೆಲ್ಲ ಎಕ್ಸಾಮ್ಗೆ ಲಿಟ್ರೇಚರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಅದೇ ರೀತಿ ನಾನು ನೋಟ್ಸ್ ಅನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ ಅಂಡ್ ಟೆಲಿಗ್ರಾಮ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯು ಕ್ಯಾನ್ ಜಾಯಿನ್ ದ. ಸೊ ಫಸ್ಟ್ ಕ್ವೆಶನ್ ಏನಪ್ಪಾ ಅಂತಂದ್ರೆ, ವಿಚ್ ಪೊಯೆಟಿಕ್ ಮೀಟರ್ ವಾಸ್ ಡ್ರೈಡನ್ಸ್ ಆನಿಸ್ ಮಿರಬಿಲಿಸ್ ರಿಟನ್? ಸೊ ಹಿರೋಯಿಕ್ ಕಪ್ಲೆಟ್ಸ್, ಒಟೋವಾ ರೀಮಾ, ಟೆರ್ಸ್ ರೀಮಾ, ಬ್ಲಾಂಕ್ ವರ್ಸ್. ಸೊ ಆನ್ಸರ್ ಬಂದು ಆಪ್ಷನ್ ಬಿ ಒಟೋವಾ ರೀಮಾ ಆಗಿರುತ್ತೆ. ಓಕೆ, ಸೊ ಜಾನ್ ಡ್ರೈಡನ್ಸ್ ಆನಸ್ ಮಿರಬಿಲಿಸ್ ವಾಸ್ ರಿಟನ್ ಅಂಡ್ ಪಬ್ಲಿಷ್ ಇನ್ 1667. ಸೊ ಈಸ್ ರಿಟನ್ ಇನ್ ಒಟೋವಾ ರೀಮಾ. ಓಕೆ, ಆ ಸ್ಟ್ಯಾನ್ಸಾಯಿಕ್ ಫಾರ್ಮ್ ಒಟೋವಾ ರೀಮಾ ಅಂದ್ರೇನು ಆಲ್ರೆಡಿ ನಾನು ಮೀಟರ್ಸ್ ಮತ್ತೆ ಫಾರ್ಮ್ ಪೊಯೆಟ್ರಿ ಫಾರ್ಮ್ ಅನ್ನ ಹೇಳ್ಬೇಕಾದ್ರೆ ಅಲ್ಲಿ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಯಾರೆಲ್ಲ ಇನ್ನ ಈ ವಿಡಿಯೋನ ನೋಡಿಲ್ಲ, ಪ್ಲೀಸ್ ಗೋ ಥ್ರೂ ದಟ್. ಓಕೆ, a stanzaic form consisting of 8 lines. Okay, ಒಟ್ಟವ ರಿಮದಲ್ಲಿ 8 ಲೈನ್ಸ್ ಇರುತ್ತೆ ಆಫ್ iambic pentameter with a rhyme scheme ಎ ಬಿ ಎ ಬಿ ಎ ಬಿ ಸಿ ಸಿ. ಓಕೆ, 8 ಲೈನ್ಸ್ ಇರುತ್ತೆ ಒಟ್ಟೋವ ರಿಮದಲ್ಲಿ. ದಿಸ್ ಪೊಯೆಟಿಕ್ ಫಾರ್ಮ್ ಒರಿಜಿನಲಿ ಯೂಸ್ಡ್ ಇನ್ ಇಟಾಲಿಯನ್ ಎಪಿಕ್. ಎಪಿಕ್ ಫಾರ್ಮ್ ಅಲ್ಲಿ ಯೂಶಲ್ ಇದನ್ನ ಯೂಸ್ ಮಾಡುವಂತದ್ದು, ಅದರಲ್ಲೂ ಇಟಾಲಿಯನ್ ಎಪಿಕ್ ಅಂಡ್ ನರೇಟಿವ್ ಪೊಯೆಟ್ರಿ ಲೈಕ್ ಬ್ಯಾಲೆಡ್ ಅನ್ನ ಹೇಳ್ತೀವಿ, ನರೇಟಿವ್ ಪೊಯೆಟ್ರಿ ಅಂತ, was adapted by Dryden to recount the significant events of 1666. ಓಕೆ, ಸೊ ಆನಸ್ ಮಿರಬಿಲಿಸ್ ಅನ್ನೋ ಒಂದು ವರ್ಕ್ ಏನಾಗಿರುತ್ತೆ ಅಂದ್ರೆ 1666 ಅಲ್ಲಿ ಸೊ ಗ್ರೇಟ್ ಫೈರ್ ಆಫ್ ಲಂಡನ್ ಏನಾಗುತ್ತೆ, ಇಟ್ ಟುಕ್ ಪ್ಲೇಸ್ ಇನ್ 1666. ಸೊ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರು ಒಟೋವಾ ರೀಮಾ ಮೀಟರ್ ಅಲ್ಲಿ ಅವರು ಬರಿತಾ ಹೋಗ್ತಾರೆ. ಸೊ ಇಲ್ಲಿ ನಿಮ್ಗೆ ಎಷ್ಟು ಇನ್ಫಾರ್ಮೇಶನ್ ಸಿಕ್ತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಡ್ರೈಡನ್ ಬರ್ದಿರುವಂತದ್ದು ಆನಸ್ ಮಿರಬಿಲಿಸ್. ದಿಸ್ ಇಸ್ ಅಬೌಟ್ ಗ್ರೇಟ್ ಫೈರ್ ಆಫ್ ಲಂಡನ್ 1666. ಓಕೆ, ದಿಸ್ ಈಸ್ ರಿಟನ್ ಇನ್ ಒಟೋವಾ ರೀಮಾ and this work published in 1667. ಓಕೆ, ಸೊ ಇಷ್ಟು ಇನ್ಫಾರ್ಮೇಶನ್ ಈ ಕ್ವೆಶನ್ ಅಲ್ಲಿ ಇರುತ್ತೆ. ಅದ್ರ ಜೊತೆಗೆ ಒಟೋವಾ ರಿಮಾ ಯಾವ ರೈಮ್ ಸ್ಕೀಮ್ ಅಲ್ಲಿ ಇರುತ್ತೆ, ಎಷ್ಟು ಲೈನ್ಸ್ ಇರುತ್ತೆ, ಇದೆಲ್ಲವನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್, which character in Piers Plowman embodies the idea of true labor and community? ಸೊ ಇಲ್ಲಿ ವಿಲ್ ಪಿಯರ್ಸ್, ಲೇಡಿ ಮೀಡ್, ಲೇಡಿ ಹೋಲಿ ಚರ್ಚ್ ಅಂತ ಇದೆ. ಆಪ್ಷನ್ ಡಿ ಇದು. ಓಕೆ, ಸಾರಿ ಬಿಟ್ಟಿದ್ದೀನಿ. ಓಕೆ, ಆಪ್ಷನ್ ಬಿ ಬಂದು ಪಿಯರ್ಸ್ ಅನ್ನೋದು ನಮಗೆ ಇಲ್ಲಿ ಏನಾಗಿರುತ್ತೆ, ಆನ್ಸರ್ ಆಗಿರುತ್ತೆ. ಓಕೆ, ಸೊ ಇನ್ ಪಿಯರ್ಸ್ ಪ್ಲೋಮನ್ ಬೈ ವಿಲಿಯಂ ಲ್ಯಾಂಗ್ಲ್ಯಾಂಡ್. ಸೊ ಈ ಪಿಯರ್ಸ್ ಪ್ಲೋಮನ್ ಅನ್ನೋ ಪೊಯೆಟ್ರಿನ ಬರ್ದಿರೋದು ಯಾರು, ವಿಲಿಯಂ ಲ್ಯಾಂಗ್ಲ್ಯಾಂಡ್. And Pierce embodies the idea of true labor and community. Okay, he is a humble plowman who represents honest work, ಸ್ಪಿರಿಚುವಲ್ ಇಂಟಿಗ್ರಿಟಿ. ಸೊ ನಮ್ಗೆ ಕ್ಯಾರೆಕ್ಟರ್ಸ್ ಯಾವ್ದೆಲ್ಲ ಏನನ್ನೆಲ್ಲ ಸಿಂಬಲ್ ಮಾಡುತ್ತೆ ಅನ್ನೋದು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಓಕೆ, ಸೊ ನಾವು ಓದ್ಬೇಕಾದ್ರೆ ಅದು ತುಂಬಾ ಲೈಕ್ ಚಿಕ್ಕದಾಗಿ ಕಾಣಿಸ್ಬೋದು, ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸ್ಬೋದು, ಬಟ್ ಅದೇ ಕ್ವೆಶನ್ಸ್ ನಮ್ಗೆ ಏನಾಗಿರುತ್ತೆ, ಲೈಕ್ ಕ್ವೆಶನ್ ಆಗಿ ಕೇಳಿರ್ತಾರೆ. ಸೊ ಹಾಗಾಗಿ ಇವೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಸೊ ಪಿಯರ್ಸ್ ಎಂಬೋಡೀಸ್ ದಿ ಐಡಿಯಾ ಆಫ್ ಟ್ರೂ ಲೇಬರ್ ಅಂಡ್ ಕಮ್ಯುನಿಟಿ. ಹಿ ಈಸ್ ಹಂಬಲ್ ಪ್ಲೋಮನ್. ಓಕೆ, he is very simple man who represents honest work, spiritual integrity and the idea of Christian charity and communal responsibility. Okay, Pierce serves as a moral guide in the poem. Okay, Pierce ಇಲ್ಲಿ ಮೋರಲ್ ಗೈಡ್ ಆಗಿ ಅಂದ್ರೆ ದ ಹೋಲ್ ವಾಟ್ ಇಸ್ ಎ ಹ್ಯೂಮನ್ ಕೈಂಡ್ ಗೆ ಪಿಯರ್ಸ್ ಏನಾಗಿರ್ತಾನೆ, ಕ್ರಿಶ್ಚಿಯನ್ ಆಗಿ. ಓಕೆ, ಸೊ ಲೈಕ್ ಕ್ರೈಸ್ಟ್ ಕ್ಯಾರೆಕ್ಟರ್ ಅನ್ನ ಇಲ್ಲಿ ಅವನು ಲೀಡ್ ಮಾಡ್ತಾ ಇರ್ತಾನೆ. ಓಕೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ, ಪ್ಲೀಸ್ ನೋಟ್ ಡೌನ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ಹೂ ಇಸ್ ದಿ ಅಲಗಾರಿಕಲ್ ರೆಪ್ರೆಸೆಂಟೇಷನ್ ಆಫ್ ಕ್ವೀನ್ ಎಲಿಜಬೆತ್ ದ ಫಸ್ಟ್? ಓಕೆ, ಕ್ವೀನ್ ಎಲಿಜಬೆತ್ ದ ಫಸ್ಟ್ ಇನ್ ದ ಫೇರಿ ಕ್ವೀನ್. ಫೇರಿ ಕ್ವೀನ್ ಯಾವಾಗ ಪಬ್ಲಿಷ್ ಆಗುತ್ತೆ ಅದನ್ನ ನೋಡ್ಕೊಳ್ಳಿ. ಓಕೆ, ಸೊ
ಫಸ್ಟ್ ಪಬ್ಲಿಕೇಶನ್ ಯಾವಾಗ ಆಗುತ್ತೆ, ಸೆಕೆಂಡ್ ಪಬ್ಲಿಕೇಶನ್ ಯಾವಾಗ ಆಗುತ್ತೆ, ಫಸ್ಟ್ ಪಬ್ಲಿಕೇಶನ್ ಅಲ್ಲಿ ಎಷ್ಟು ಬುಕ್ಸ್ ಇರುತ್ತೆ, ಸೆಕೆಂಡ್ ಪಬ್ಲಿಕೇಶನ್ ಅಲ್ಲಿ ಎಷ್ಟು ಬುಕ್ಸ್ ಇರುತ್ತೆ, ಅದ್ರ ಜೊತೆಗೆ ಟೋಟಲ್ ಆಗಿ ಫೇರಿ ಕ್ವೀನ್ ಎಷ್ಟು ಬುಕ್ಸ್ ಇದೆ, ಟೋಟಲ್ ಆಗಿ ಪ್ಲಾನ್ ಆಗಿದ್ದ ಎಷ್ಟು 24 ಬುಕ್ಸ್ ಬರಿಬೇಕು ಅಂತ, ಪಾರ್ಟ್ಸ್ ಬರಿಬೇಕು ಅಂತ ಪ್ಲಾನ್ ಮಾಡ್ಲಾಗಿರುತ್ತೆ. ಬಟ್ ಇವಾಗ ಸಕ್ಸಸ್ಫುಲಿ ಕಂಪ್ಲೀಟೆಡ್ 6 ಪಾರ್ಟ್ಸ್ ಅಂಡ್ ಆಫ್ ಮ್ಯೂಟಬಿಲಿಟಿ ಪಾರ್ಟ್ ಅನ್ನೋದನ್ನ ಏನ್ ಮಾಡಿರ್ತಾರೆ, ಲೈಕ್ ದಟ್ ಈಸ್ ಇನ್ಕಂಪ್ಲೀಟ್. ಓಕೆ, ಸೊ ಈ ರೀತಿಯಾಗಿ ಎಲ್ಲಾ ಇನ್ಫಾರ್ಮೇಶನ್ ನೀವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ರಿಗಾರ್ಡಿಂಗ್ ಫೇರಿ ಕ್ವೀನ್. ಹಾಗಾದ್ರೆ ಫೇರಿ ಕ್ವೀನ್ ಬರ್ದಿರೋದು ಯಾರು, ಸೊ ಅದರಲ್ಲಿ ಏನೆಲ್ಲ ಕ್ಯಾರೆಕ್ಟರ್ಸ್ ಬರ್ತಾ ಹೋಗುತ್ತೆ. ಓಕೆ, ಸೊ ಇದೆಲ್ಲ ಇನ್ಫಾರ್ಮೇಶನ್ ಏನಾಗಿರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್, ಸೊ ಗ್ಲೋರಿಯಾನಾ, ಬೆಲ್ಫೋಬಿ, ಬ್ರಿಟೋಮಾರ್ಟ್, ಯೂನಾ ಅಂತ ಇದೆ. ಸೊ ಕ್ವೀನ್ ಎಲಿಜಬೆತ್ ಫಸ್ಟ್ ಅನ್ನ ಯಾರು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಫೇರಿ ಕ್ವೀನ್ ಅಲ್ಲಿ ಅಂತ ಹೇಳಿದ್ರೆ ಗ್ಲೋರಿಯಾನಾ. ಓಕೆ, ಸೊ ದ ಫೇರಿ ಕ್ವೀನ್ ಬೈ ಎಡ್ಮಂಡ್ ಸ್ಪೆನ್ಸರ್, ಗ್ಲೋರಿಯಾನಾ ದ ಫೇರಿ ಕ್ವೀನ್ ಹರ್ಸೆಲ್ಫ್ ಹಿಯರ್. ಓಕೆ, ಈಸ್ ದಿ ಅಲೆಗಾರಿಕಲ್ ರೆಪ್ರೆಸೆಂಟೇಷನ್ ಆಫ್ ಕ್ವೀನ್ ಎಲಿಜಬೆತ್ ದ ಫಸ್ಟ್. ಶಿ ಸಿಂಬಲೈಸಸ್, ಯಾರು ಇಲ್ಲಿ ಗ್ಲೋರಿಯಾನ ಏನನ್ನ ಸಿಂಬಲೈಸ್ ಮಾಡ್ತಾರೆ, ಶಿ ಸಿಂಬಲೈಸಸ್ ದಿ ಐಡಿಯಲ್ಸ್ ಆಫ್ ಮೆಜೆಸ್ಟಿ, ವರ್ಚ್ಯೂ ಅಂಡ್ ದ ಗ್ಲೋರಿ ಆಫ್ ಎಲಿಜಬೆತ್ಸ್ ರೇನ್. ಓಕೆ, ದೀಸ್ ಆರ್ 3 ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಜೊತೆಗೆ ಹವೆವರ್ ಕ್ವೀನ್ ಎಲಿಜಬೆತ್ ದ ಫಸ್ಟ್ ಈಸ್ ಆಲ್ಸೋ ರಿಫ್ಲೆಕ್ಟೆಡ್ ಇನ್ ಅದರ್ ಕ್ಯಾರೆಕ್ಟರ್ಸ್ ಲೈಕ್ Belphoebe representing chastity and her role as the virgin queen, and ಬ್ರಿಟೋಮಾರ್ಟ್ ಆಗಿನೂ ಕೂಡ ಇಲ್ಲಿ ಸಿಂಬಲೈಸ್ ಮಾಡ್ತಾರೆ, ಸಿಂಬಲೈಸಿಂಗ್ ಮಾರ್ಷಿಯಲ್ ಪ್ರೋವೆಸ್ ಅಂಡ್ ಜಸ್ಟಿಸ್. ದೀಸ್ ಮಲ್ಟಿಫೇಸೆಟೆಡ್ ರೆಪ್ರೆಸೆಂಟೇಷನ್ಸ್ ಹೈಲೈಟೆಡ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಎಲಿಜಬೆತ್ಸ್ ಐಡೆಂಟಿಟಿ ಅಂಡ್ ರೇನ್. ಬಟ್ ಗ್ಲೋರಿಯಾನ ಡೈರೆಕ್ಟ್ ಆಗಿ ಗ್ಲೋರಿಯಾನೋ ಕ್ಯಾರೆಕ್ಟರ್ ಏನ್ ಮಾಡುತ್ತೆ, ಕ್ವೀನ್ ಎಲಿಜಬೆತ್ ಅನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡುವಂತದ್ದು. ಓಕೆ, ಸೊ ಹಾಗಾದ್ರೆ ಬುಕ್ 1 to 3, ಓಕೆ, ಬುಕ್ 1 to 3 ಯಾವಾಗ ಪಬ್ಲಿಷ್ ಆಗುತ್ತೆ, 19 ಸಾರಿ 19 ಅಲ್ಲ 1590. ಸೊ ಅದನ್ನ ಮತ್ತೆ ರೀಪಬ್ಲಿಷ್ ಮಾಡ್ಲಾಗತ್ತೆ, ಜೊತೆಗೆ ಇನ್ನ 3 ಪಾರ್ಟ್ ಗಳನ್ನ ಸೇರಿಸಿ, ಜೊತೆಗೆ 4 to 6th ಪಾರ್ಟ್ ಗಳನ್ನ ಸೇರಿಸಿ 1596 ಅಲ್ಲಿ ಏನಾಗುತ್ತೆ, ಪಬ್ಲಿಷ್ ಮಾಡ್ಲಾಗತ್ತೆ. ಓಕೆ, ಸೊ ಇದು ಸ್ಪೆನ್ಸೇರಿಯನ್ ಸ್ಟಾನ್ಸಾದಲ್ಲಿ ಇರುತ್ತೆ, ಅಲೆಗರಿಕಲ್ ವರ್ಕ್ ಆಗಿರುತ್ತೆ. ಸೊ ಇದು ನೆಕ್ಸ್ಟ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಂದ್ರೆ ವಾಲ್ಟರ್ ರೇಲೆಗೆ ಇದು ಇಂಟ್ರೊಡಕ್ಷನ್ ನ ಬರ್ದಿರುವಂತ, ಅಡ್ರೆಸ್ ಮಾಡಿರುವಂತದ್ದು, ಅದು ಒಂದು ಪಾಯಿಂಟ್ ಆಗಿರುತ್ತೆ. ಓಕೆ, ಸೊ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್, ಪ್ಲೀಸ್ ನೋಟ್ ಡೌನ್. ಮೀಟರ್, ಸ್ಪೆನ್ಸೇರಿಯನ್ ಸ್ಟಾನ್ಸಾ, ನೋಟ್ ಡೌನ್. ಸ್ಪೆನ್ಸೇರಿಯನ್ ಸ್ಟಾನ್ಸಾ. Okay, so these are the important points regarding the fairy queen. Okay, so next question, which play features a complex plot involving disguises, okay, and mistaken identities? ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಯಾವುದು ತುಂಬಾ ಕಾಂಪ್ಲೆಕ್ಸ್ ಪ್ಲಾಟ್ ಅನ್ನ ಹೊಂದಿದೆ ವಿತ್ ಡಿಸ್ಗೈಸಸ್ ಕ್ಯಾರೆಕ್ಟರ್ಸ್ ಅಂಡ್ ಆಲ್ಸೋ ಮಿಸ್ಟೇಕನ್ ಐಡೆಂಟಿಟೀಸ್? ಓಲ್ಪನೆ, ದ ಆಲ್ಕೆಮಿಸ್ಟ್, ದ ಮ್ಯಾಗ್ನೆಟಿಕ್ ಲೇಡಿ, ದ ಡೆವಿಲ್ ಈಸ್ ಆನ್ ಆಸ್. ಓಕೆ, ಸೊ ಆನ್ಸರ್ ಬಂದು ಇಲ್ಲಿ ಓಲ್ಪನೆ ಆಗಿರತ್ತೆ. ಬೆನ್ ಜಾನ್ಸನ್ ಬರ್ದಿರುವಂತಹ ಪ್ಲೇಗಳಾಗಿರತ್ತೆ ಇದೆಲ್ಲವೂ ಕೂಡ. ಓಕೆ, ಬೆನ್ ಜಾನ್ಸನ್ಸ್ ಪ್ಲೇಸ್. ಬೆನ್ ಜಾನ್ಸನ್ಸ್ ಓಲ್ಪನೆ ಫೀಚರ್ಸ್ ಎ ಕಾಂಪ್ಲೆಕ್ಸ್ ಪ್ಲಾಟ್ ಇನ್ವಾಲ್ವಿಂಗ್ ಡಿಸ್ಗೈಸಸ್. ಸೊ ಯೂಶುವಲ್ ಆಗಿ ನೀವು ನೋಡಿರ್ತೀರಾ ಅದರಲ್ಲಿ ಎಷ್ಟು ಡಿಸ್ಗೈಸ್ ಕ್ಯಾರೆಕ್ಟರ್ಸ್ ಬರುತ್ತೆ ಅಂತ. ಮಿಸ್ಟೇಕನ್ ಐಡೆಂಟಿಟಿ, ಸೊ ಅದರಲ್ಲಿ ಕನ್ಫ್ಯೂಸಿಂಗ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಹೋಗ್ತಾರಲ್ವಾ, ಸೊ ಅವರನ್ನ ಇವರು ಅಂತ ತಿಳ್ಕೊಳ್ಳೋದು, ಇವರನ್ನ ಅವರು ಅಂತ ತಿಳ್ಕೊಳ್ಳೋದು. ದ ಓಲ್ಪನೆ ಇಟ್ ಸೆಲ್ಫ್, ಐ ಮೀನ್ ದ ಮೇನ್ ಕ್ಯಾರೆಕ್ಟರ್ ಇಟ್ ಸೆಲ್ಫ್ ಈಸ್ ಡಿಸ್ಗೈಸಿಂಗ್. ಓಕೆ, ದ ಪ್ಲೇ ರಿವಾಲ್ವ್ಸ್ ಅರೌಂಡ್ ಓಲ್ಪನೆ, ಅ ವೆಲ್ದಿ ವೆನಿಷಿಯನ್ ಕಾನ್ ಮ್ಯಾನ್ ಅಂಡ್ ಹಿಸ್ ಸರ್ವೆಂಟ್ ಮಾಸ್ಕಾ. ಮಾಸ್ಕಾ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೂ ಡಿಸೀವ್ ಅದರ್ಸ್ ಬೈ pretending that Olpane is on his deathbed. Okay, he was pretending to extract gifts from those hoping to be named his heir. So idu main theme ಆಗಿರುತ್ತೆ play ನಲ್ಲಿ. Disguises and deception play a significant role in advancing the plot and creating dramatic tension. Okay, so this is about Olpone by Ben Jonson. Next question ಬಂದು,
ಇನ್ ಎಪಿಸಿಯನ್ ಆರ್ ದ ಸೈಲೆಂಟ್ ವುಮನ್. ಓಕೆ, ಎಪಿಸಿಯನ್ ಅನ್ನೋದು ಮೇನ್ ಟೈಟಲ್ ಆಗಿರುತ್ತೆ. ಸಬ್ ಟೈಟಲ್ ಬಂದು ದ ಸೈಲೆಂಟ್ ವುಮನ್. ಓಕೆ, ವಾಟ್ ಡಸ್ ದಿ ಟಿಟ್ಯುಲರ್ ಕ್ಯಾರೆಕ್ಟರ್ ಸಿಂಬಲೈಸ್ ಹಿಯರ್? Wealth and prosperity, the ideal woman, the folly of man, silence as a virtue. Okay, so ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಸಿ, ದ ಫಾಲಿ ಆಫ್ ಮ್ಯಾನ್. ಇದು ಕೂಡ ಬೆನ್ ಜಾನ್ಸನ್ ಬರ್ದಿರುವಂತಹ ವರ್ಕ್ ಆಗಿರುತ್ತೆ. ಬೆನ್ ಜಾನ್ಸನ್ಸ್ ಎಪಿಸಿಯನ್ ಆರ್ ದಿ ಸೈಲೆಂಟ್ ವುಮನ್. ದ ಟಿಟ್ಯುಲರ್ ಕ್ಯಾರೆಕ್ಟರ್ ಎಪಿಸಿಯನ್ ಸಿಂಬಲೈಸಸ್ ಅಂದ್ರೆ ಪ್ರೊಟಾಗನಿಸ್ಟ್ symbolizes the folly and delusions of men, okay, particularly in their pursuit of control and idealized notions of women. ಸೊ ಇಲ್ಲಿ ಮ್ಯಾನ್ ಅನ್ನ ವುಮನ್ ಆಗಿ ಏನ್ ಮಾಡಿರ್ತಾರೆ, ಡಿಸ್ಗೈಸ್ ಮಾಡಿ ಕ್ಯಾರೆಕ್ಟರಿಗೆ ಮದ್ವೆ ಮಾಡಿರ್ತಾರೆ ಒಬ್ಬ ಓಲ್ಡ್ ಏಜ್ಡ್ ಮ್ಯಾನ್ಗೆ. ಸೊ ಅದರಲ್ಲಿ ಓಲ್ಡ್ ಏಜ್ಡ್ ಮ್ಯಾನ್, ಲೈಕ್ ಓಲ್ಡ್ ಮ್ಯಾನ್ ಯಾವ ರೀತಿಯಾಗಿ ಆ ವುಮನ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾನೆ, ಅಂಡ್ ಹಿ ಕಾಂಟ್ ರೆಸಿಸ್ಟ್ ನಾಯ್ಸ್. ಸೊ ಹಾಗಾಗಿ ತುಂಬಾ ಸೈಲೆನ್ಸ್ ಇರಬೇಕು ಅನ್ನೋದು ಅವನ ಡಿಮ್ಯಾಂಡ್ ಆಗಿರುತ್ತೆ. ಸೊ ಅದಕ್ಕೆ ಟೋಟಲ್ ವಿರುದ್ಧವಾಗಿ ಒಂದು ಏನು ಕ್ಯಾರೆಕ್ಟರ್ನ ತಂದು ಮದುವೆ ಮಾಡೋದು, ಅದರಲ್ಲೂ ಕೂಡ ಮ್ಯಾನ್ ಆಗಿರ್ತಾನೆ, ವುಮನ್ ರೀತಿ ಅದು ಪ್ರೆಡಿಕ್ಟ್ ಮಾಡ್ತಾ ಇರುವಂತದ್ದು, ಸಾರಿ ಪ್ರಿಟೆಂಡ್ ಮಾಡ್ತಾ ಇರುವಂತದ್ದು. ಓಕೆ, ಸೊ ಮೊರೋಸ್ ದ ಮೇನ್ ಕ್ಯಾರೆಕ್ಟರ್ ಮ್ಯಾರೀಸ್ ಎಪಿಸಿಯನ್ ಬಿಕಾಸ್ he believes she is the perfect silent wife. Okay, this is the story, please note down. However, the play's comic twist reveals that Epician is not what she seems, ultimately exposing Moros's foolishness and critique of gender roles and societal expectations. So this is the main theme of the play. Okay, Epician or the Silent Woman by Ben Jonson. So next question bandu, Prothelymian was written to celebrate the wedding of whom? Okay, Epithalamion is celebrating Spencer's his own bride and his own marriage. Okay, so Prothelymian bandu the daughters of the Earl of Worcester. Okay, so ಇಲ್ಲಿ ಆಪ್ಷನ್ಸ್ ಇದೆ ನೋಡಿ, ಸ್ಪೆನ್ಸರ್ಸ್ ಫ್ರೆಂಡ್ಸ್, ಹಿಸ್ ಟೂ ಡಾಟರ್ಸ್, ದ ಡಾಟರ್ಸ್ ಆಫ್ ದಿ ಅರ್ಲ್ ಆಫ್ ವರ್ಸೆಸ್ಟರ್, ಕ್ವೀನ್ ಎಲಿಜಬೆತ್ ದ ಫಸ್ಟ್ ಅಂತ. ಓಕೆ, ಸೊ ಯೂಶುವಲ್ ಆಗಿ ವಿ ಟೆನ್ ಟು ಮಿಸ್ಟೇಕ್ ಲೈಕ್ ವಿ ಕ್ಯಾನ್ ಟೇಕ್ ಆಪ್ಷನ್ ಡಿ ಆಸ್ ಆನ್ಸರ್. ಓಕೆ, ಎಲಿಜಬೆತ್ ಬಗ್ಗೆ ಅವ್ನು ಯೂಶುವಲ್ ಆಗಿ ಬರೀದ್ರಿಂದ ಎಲಿಜಬೆತ್ ಅಂತ ಆನ್ಸರ್ ಮಾಡೋ ಎಷ್ಟೊಂದು ಜನ ಇರ್ತಾರೆ. ಬಟ್ ಪ್ರೊಥೆಲಿಮಿಯನ್ ಈಸ್ ಅಬೌಟ್ ದ ಡಾಟರ್ಸ್ ಆಫ್ ದಿ ಅರ್ಲ್ ಆಫ್ ವರ್ಸೆಸ್ಟರ್. ಓಕೆ, ಸೊ ಎಡ್ಮಂಡ್ ಸ್ಪೆನ್ಸರ್ಸ್ ಪ್ರೊಥೆಲಿಯಮನ್ ಅ ವೆಡ್ಡಿಂಗ್ ಪೋಯಮ್. ಪ್ರೊಥೆಲಿಯಮನ್ ಅಂತ ಹೇಳಿದ್ರೆ ವೆಡ್ಡಿಂಗ್ ಪೋಯಮ್ ಆಗಿರುತ್ತೆ. ವಾಸ್ ರಿಟನ್ ಟು ಸೆಲೆಬ್ರೇಟ್ ದಿ ಮ್ಯಾರೇಜ್ ಆಫ್ ಎಲಿಜಬೆತ್. ಸೊ ಹಾಗಾದ್ರೆ ಟೂ ಡಾಟರ್ಸ್ ಯಾರು? ಎಲಿಜಬೆತ್ ಅಂಡ್ ಕ್ಯಾಥರಿನ್ ಸಾಮರ್ಸೆಟ್, the two daughters of Earl of Worcester. Okay, the poem is a serene and lyrical work blending classical references with English pastoral imagery. Okay, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವ ಕೈಂಡ್ ಆಫ್ ಇಮೇಜರಿ ನಲ್ಲಿ ಬಳಸಿದ್ದಾರೆ ಅಂದ್ರೆ pastoral imagery and famously includes the refrain. ಸೊ ಈ ಪೋಯಮ್ ಅಲ್ಲಿ ನೀವು ರಿಫ್ರೈನ್ ಅನ್ನ ಕಾಣಬಹುದು. ಅಂದ್ರೆ ಪ್ರತಿ ಪ್ಯಾರಾಗ್ರಾಫ್ ನ ಲಾಸ್ಟ್ ಟೂ ಲೈನ್ಸ್, ಲಾಸ್ಟ್ ಒನ್ ಲೈನ್ ನಮ್ಗೆ ರಿಪೀಟ್ ಆಗಿ ಬರ್ತಿರುತ್ತೆ, ಅದಕ್ಕೆ ನಾವು ರಿಫ್ರೈನ್ ಅಂತ ಹೇಳ್ತೀವಿ. ಸ್ವೀಟ್ ಏಮ್ಸ್ ರನ್ ಸಾಫ್ಟ್ಲಿ ಟಿಲ್ ಐ ಎಂಡ್ ಮೈ ಸಾಂಗ್. ದಿಸ್ ಇಸ್ ದ ರಿಫ್ರೈನ್, ಫೇಮಸ್ ರಿಫ್ರೈನ್. ಓಕೆ, which has become one of its most memorable lines. Okay, so next question. In Mac Fleckno, what role does Fleckno assign to Shadwell? Okay, ಸೊ ಮ್ಯಾಕ್ ಫ್ಲೆಕ್ನೋನ ಇಲ್ಲಿ ಯಾರು ರೆಪ್ರೆಸೆಂಟ್ ಮಾಡ್ತಾ ಇರೋದು? ಶಾಡ್ವೆಲ್ ಅನ್ನ ಮ್ಯಾಕ್ ಫ್ಲೆಕ್ನೋ ರೆಪ್ರೆಸೆಂಟ್ ಮಾಡ್ತಾ ಇರುವಂತದ್ದು. ಓಕೆನಾ, ಸೊ ಮ್ಯಾಕ್ ಫ್ಲೆಕ್ನೋ ಈಸ್ ರಿಟನ್ ಬೈ ಜಾನ್ ಡ್ರೈಡನ್, ರಿಮೆಂಬರ್ ದಟ್. ಓಕೆ, ಶಾಡ್ವೆಲ್ ಬಂದು ಜಾನ್ ಡ್ರೈಡನ್ ನ ಕಾಂಟೆಂಪರರಿ ಪೋಯೆಟ್. ಓಕೆ, ಇಟ್ ಈಸ್ ಅನ್ ಅಟ್ಯಾಕ್ ಆನ್ ಶಾಡ್ವೆಲ್ ಥ್ರೂ ಹಿಸ್ ಪೋಯೆಟ್ರಿ ಮ್ಯಾಕ್ ಫ್ಲೆಕ್ನೋ. ಸೊ ಕಿಂಗ್ ಆಫ್ ಡಲ್ನೆಸ್, ಪ್ರಿನ್ಸ್ ಆಫ್ ಸಟೈರ್, ಹೀರೋ ಆಫ್ ಪೊಯೆಟ್ರಿ, ಸೋಲ್ಜರ್ ಆಫ್ ಫಾರ್ಚೂನ್. ಓಕೆ, ಸೊ ಇಲ್ಲಿ ನಮಗೆ ಆನ್ಸರ್ ಯಾವ್ದಾಗಿರುತ್ತೆ? ಕಿಂಗ್ ಆಫ್ ಡಲ್ನೆಸ್. ಓಕೆನಾ, ಸೊ ಇನ್ ಜಾನ್ ಡ್ರೈಡನ್ಸ್ ಸಟೈರಿಕಲ್ ಪೋಯಮ್ ಮ್ಯಾಕ್ ಫ್ಲೆಕ್ನೋ ದ ರೈನಿಂಗ್ ಮೋನಾರ್ಕ್ ಆಫ್ ಡಲ್ನೆಸ್. ಓಕೆ, ಈ ರೆಪ್ರೆಸೆಂಟ್ಸ್ ಡಲ್ನೆಸ್. ಸೆಲೆಕ್ಟ್ಸ್ ಥಾಮಸ್ ಶಾಡ್ವೆಲ್. ಸೊ ಅವನ ಪೂರ್ತಿ ಹೆಸರು ಬಂದು ಥಾಮಸ್ ಶಾಡ್ವೆಲ್ ಆಸ್ ಇಸ್ ಸಕ್ಸೆಸರ್, crowning him as the king of dullness. Okay, the poem mocks Shadwell's literary mediocrity and lack of talent. So ಇದು ಇಂಪಾರ್ಟೆಂಟ್ ಆಗಿರುತ್ತೆ. Okay, portraying him as the epitome of bad writing.
It is a brilliant example of Dryden's wit and mastery of poetic satire. Satire ಮತ್ತೆ irony. Satire, irony, sorry, irony and mock epic. ಓಕೆ, ಸೊ ಇಷ್ಟು ಜಾನ್ರಾಸ್ ಇಂಪಾರ್ಟೆಂಟ್ ಆಗಿರುತ್ತೆ ಲೈಕ್ ಡ್ರೈಡನ್ಸ್ ಟೈಮ್ ಅಲ್ಲಿ. ಓಕೆನಾ, ನೆಕ್ಸ್ಟ್ ಇನ್ ದ ಫೇರಿ ಕ್ವೀನ್ ಬ್ರಿಟೋಮಾರ್ಟ್ ರೆಪ್ರೆಸೆಂಟ್ಸ್ ವಿಚ್ ವರ್ಚು. ಓಕೆ, ವರ್ಚು ಅನ್ನ ಕೇಳ್ತಿರೋದು ಇಲ್ಲಿ. ಬ್ರಿಟೋಮಾರ್ಟ್ ಯಾವ ವರ್ಚು ಅನ್ನ, ಯೂಶುವಲಿ ಪೋಯೆಟ್ ಟಾಕ್ಸ್ ಅಬೌಟ್ 24 ವರ್ಚುಸ್ ಇನ್ ಟೋಟಲ್, ಬಟ್ ನಮಗೆ ಅವರು ರೆಪ್ರೆಸೆಂಟ್ ಮಾಡುವಂತದ್ದು ಟೋಟಲ್ ಆಗಿ 6, ಬಿಕಾಸ್ ಹಿ ವಾಸ್ ಏಬಲ್ ಟು ಕಂಪ್ಲೀಟ್ ಓನ್ಲಿ 6 ಪಾರ್ಟ್ಸ್. ದಟ್ ಈಸ್ ವೈ ಹಿ ರೆಪ್ರೆಸೆಂಟಿಂಗ್ 6 ವರ್ಚೂಸ್ ಇನ್ ದ ಪೋಯೆಟ್ರಿ. ಓಕೆ, ಸೊ ಬ್ರಿಟೋಮಾರ್ಟ್ ರೆಪ್ರೆಸೆಂಟ್ಸ್ ಯಾವ ವರ್ಚು ಅಂದ್ರೆ ಟೆಂಪರೆನ್ಸ್, ಚೇಸ್ಟಿಟಿ, ಜಸ್ಟಿಸ್, ಕರ್ಟೆಸಿ. ಸೊ ಚೇಸ್ಟಿಟಿಯನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡುವಂತದ್ದು ಬ್ರಿಟೋಮಾರ್ಟ್. ಓಕೆ, ಇನ್ ಎಡ್ಮಂಡ್ ಸ್ಪೆನ್ಸರ್ಸ್ ಫೇರಿ ಕ್ವೀನ್, ಬ್ರಿಟೋಮಾರ್ಟ್ ರೆಪ್ರೆಸೆಂಟ್ಸ್ ದಿ ವರ್ಚು ಆಫ್ ಚೇಸ್ಟಿಟಿ. She is a female knight. Okay, and one of the poem's central characters embodying purity, strength, and the ideal virtuous love. Her quest revolves around finding and uniting with her destined lover Artagal. Okay, while maintaining her mortal integrity and chastity. Britomart challenges traditional gender roles by being both warrior and a symbol of virtuous femininity. Okay, ಸೊ ಇದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿರೋದ್ರಿಂದ, ಲೈಕ್ ಫೀಮೇಲ್ ನೈಟ್ ಆಗಿರೋದ್ರಿಂದ, ಫೀಮೇಲ್ ವಾರಿಯರ್ ಆಗಿರೋದ್ರಿಂದ ಇದು ಬ್ರಿಟೋಮಾರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ವಿಚ್ ಸಾನೆಟ್ ಸೀಕ್ವೆನ್ಸ್ ಡಿಡ್ ಸ್ಪೆನ್ಸರ್ ಡೆಡಿಕೇಟೆಡ್ ಟು ಹಿಸ್ ವೈಫ್ ಎಲಿಜಬೆತ್ ಬಾಯ್ಲ್. ಸ್ಪೆನ್ಸರ್ ನ ಹೆಂಡತಿ ಬಂದು ಎಲಿಜಬೆತ್ ಬಾಯ್ಲ್ ಆಗಿರ್ತಾಳೆ. ಸೊ ಎಪಿಥಲೆಮಿಯನ್ನ ಕೂಡ ಇವರು ಎಲಿಜಬೆತ್ ಬಾಯ್ಲ್ ಬಗ್ಗೆನೆ ಬರೆಯೋದು. ಅವ್ರ ಜೊತೆ ಮದ್ವೆ ಆಗ್ಬೇಕಾದ್ರೆ ಯಾವ್ಯಾವ ರೀತಿ, ಲೈಕ್ ಬ್ರೈಡ್ ಬಗ್ಗೆ ಅಂಡ್ ಮ್ಯಾರೇಜ್ ಬಗ್ಗೆ ಬರೀತಾ ಹೋಗ್ತಾರೆ. ಸೊ ಅಮಾರಟಿ, ಆಸ್ಟ್ರೋಫೆಲ್, ಪ್ರೊಥೆಲೆಮಿಯನ್, ಡ್ಯಾಫ್ನೈಡಾ. ಸೊ ಇದರಲ್ಲಿ ನಮ್ಮ ಆನ್ಸರ್ ಏನಾಗಿರುತ್ತೆ, ಅಮಾರಟಿ ಆಗಿರುತ್ತೆ. ಸೊ ಸಿಡ್ನಿಸ್, ಆಸ್ಟ್ರೋಫೆಲ್ ಅಂಡ್ ಸ್ಟೆಲ್ಲಾ. ಓಕೆ, ರಿಮೆಂಬರ್ ಪ್ರೊಥೆಲೆಮಿಯನ್ is also Spenser, by Spenser, but it is like what is it? It is different kind of poetry. ಸೊ ಇಲ್ಲಿ ಏನು ಸೀಕ್ವೆನ್ಸ್ ಆಫ್ ಸಾನೆಟ್ಸ್ ಅಂತ ಬಂದ್ರೆ ಅಮಾರಿಟಿ ಆಗಿರುತ್ತೆ. ಸೊ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಎಡ್ಮಂಡ್ ಸ್ಪೆನ್ಸರ್ ಡೆಡಿಕೇಟೆಡ್ ಇಸ್ ಸಾನೆಟ್ ಸೀಕ್ವೆನ್ಸ್ ಅಮಾರಿಟಿ. ಓಕೆ, ಅಮಾರಿಟಿ ಟು ಹಿಸ್ ವೈಫ್ ಎಲಿಜಬೆತ್ ಬಾಯ್ಲ್. ದಿಸ್ ಕಲೆಕ್ಷನ್ ಆಫ್ 89, ಟೋಟಲ್ ಆಗಿ ಇದರಲ್ಲಿ ಎಷ್ಟು ಸಾನೆಟ್ಸ್ ಇದೆ, 89 ಸಾನೆಟ್ಸ್ ಇದಾವೆ. ಸೆಲೆಬ್ರೇಟ್ಸ್ ದೇರ್ ಕೋರ್ಟ್ಶಿಪ್ ಅಂಡ್ ಇವೆಂಚುವಲ್ ಮ್ಯಾರೇಜ್, ಎಕ್ಸ್ಪ್ಲೋರಿಂಗ್ ಥೀಮ್ಸ್ ಆಫ್ ಲವ್, ಡಿವೋಷನ್ ಅಂಡ್ ಸ್ಪಿರಿಚುವಲ್ ಯೂನಿಯನ್. The sequence is unique for its focus on a successful and fulfilling relationship, contrasting with the often unrequited or tragic love found in other sonnet sequence of the period. ಅಂದ್ರೆ ಅದೇ ಪೀರಿಯಡ್ ಅಲ್ಲಿ ಬೇರೆ ಬೇರೆ ಸಾನೆಟಿಯರ್ಸ್ ಬರೆಯುವಂತಹ ಸಾನೆಟ್ಸ್ ಗಳು ಯೂಶಲ್ ಆಗಿ ಲೈಕ್ ಅನ್ರಿಕ್ವಿಟೆಡ್ ಲವ್ ಬಗ್ಗೆ, ಟ್ರಾಜಿಡಿ ಬಗ್ಗೆ, ಟ್ರಾಜಿಕ್ ಲವ್ ಬಗ್ಗೆ ಬರಿತಾ ಹೋಗುತ್ತೆ. ಬಟ್ ಹಿಯರ್ ಏನು, ಇಟ್ ಹ್ಯಾಸ್ ಎ ಡಿಫರೆಂಟ್ ಥೀಮ್. ಓಕೆ, ಅಂದ್ರೆ ಅವರ ಲೈಕ್ ಯೂನಿಯನ್ ಬಗ್ಗೆ ಬರಿತಾ ಹೋಗ್ತಾನೆ. ಫಾರ್ ಎಕ್ಸಾಂಪಲ್ ಶೇಕ್ಸ್ಪಿಯರ್ ಅನ್ನೇ ತಗೊಳ್ಳಿ. ಶೇಕ್ಸ್ಪಿಯರ್ ಈಸ್ ಟಾಕಿಂಗ್ ಅಬೌಟ್ ಹಿಸ್ ಅನ್ರಿಕ್ವಿಟೆಡ್ ಲವ್ and he's he was talking about the black lady who cheated on him ಅಲ್ವಾ. ಸೊ ಅದೇ ರೀತಿ ಬೇರೆ ಬೇರೆ ರೈಟರ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಇದು ಥೀಮ್ ಏನು ಡಿಫ್ರೆಂಟ್ ಆಗಿರುತ್ತೆ ಎಡ್ಮಂಡ್ ಸ್ಪೆನ್ಸರ್ ಅಲ್ಲಿ. ಅದಕ್ಕೋಸ್ಕರ ಅಮಾರಿಟಿ ಈಸ್ ಕ್ವೈಟ್ ಫೇಮಸ್. ಇಟ್ ಹ್ಯಾಸ್ ಟೋಟಲಿ 89 sonnets. Okay, it is a sequence. Next, which work by Dryden critiques the Catholic and Protestant conflict? So the Spanish Friar, the Hind and Panther, All of Love, Max Flecknoe. ಸೊ ದ ಹೈಂದ್ ಅಂಡ್ ಪ್ಯಾಂಥರ್ ಅನ್ನೋ ವರ್ಕ್ ಅಲ್ಲಿ ಏನ್ ಮಾಡ್ತಾರೆ ಇವರು, ಕ್ಯಾಥೋಲಿಕ್ಸ್ ಮತ್ತೆ ಪ್ರೊಟೆಸ್ಟೆಂಟ್ ನಡುವೆ ಇರುವಂತ ಕಾನ್ಫ್ಲಿಕ್ಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಓಕೆ, ಜಾನ್ ಡ್ರೈಡನ್ಸ್ ದ ಹೈಂಡ್ ಅಂಡ್ ದ ಪ್ಯಾಂಥರ್ ಕ್ರಿಟಿಕ್ಸ್ ದಿ ರಿಲಿಜಿಯಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಕ್ಯಾಥೋಲಿಕ್ಸ್ ಅಂಡ್ ಪ್ರೊಟೆಸ್ಟೆಂಟ್ಸ್ ಇನ್ ಇಂಗ್ಲೆಂಡ್. Written in allegorical form, the poem represents the Catholic Church as the hind. Okay, ಯಾವ್ದು ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೂಡ ನೀವು ನೋಡ್ಕೋಬೇಕಾಗತ್ತೆ. The hind represents Catholics. Okay, so means a pure and innocent deer. ಸೊ ಓಕೆ, ಕ್ಯಾಥಲಿಕ್ಸ್ ಹಿಂಡ್ ಅಂದ್ರೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಕ್ಯಾಥಲಿಕ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಟ್ ಡಸ್ ಮೀನ್ ಅ ಪ್ಯೂರ್ ಅಂಡ್ ಇನ್ನಸೆಂಟ್ ಡೀರ್. ಓಕೆ, so next, Protestant church as the panther, a sleek but less virtuous
ಪ್ರಿಡೇಟರ್. ಓಕೆ, ಅಂದ್ರೆ ಅಟ್ಯಾಕ್ ಮಾಡುವಂತ ಪ್ರಿಡೇಟರ್. So Dryden, who had recently converted to Catholicism, uses the work to defend his faith and argue for religious tolerance. ಹಾಗಾದ್ರೆ ದಿ ಹೈಂಡ್ ಅಂಡ್ ದ ಪ್ಯಾಂಥರ್ ಅನ್ನೋ ವರ್ಕ್ ಅನ್ನ ಯಾಕೆ ಬರೀತಾರೆ ಅಂತಂದ್ರೆ, ಸೊ ಹಿ ವಾಸ್ ಕನ್ವರ್ಟೆಡ್ ಟು ಕ್ಯಾಥೋಲಿಸಮ್ ಅಂಡ್ ಹಿ ವಾಂಟೆಡ್ ಟು ಡಿಫೆಂಡ್ ಹಿಸ್ ಓನ್ ಫೇತ್, ಅದಕ್ಕೋಸ್ಕರ ಬರ್ದಿರುವಂತದ್ದು. Addressing the tensions during this late 17th century, particularly under James II's rule. Okay, so it has many information, you have to concentrate ಅಷ್ಟೇ. Okay, next question ಬಂದು, in Absalom and Achitophel, Dryden uses which biblical event as an allegory? Okay, an allegory. The betrayal of David by Absalom, the creation of Adam and Eve, the fall of Jericho, the exile from Eden. Okay, so ಹಾಗಾದ್ರೆ Absalom and Achitophel ಅನ್ನೋದು ಯಾವ ಬಿಬ್ಲಿಕಲ್ ಈವೆಂಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, the betrayal of David by Absalom. Okay, David is the king, represents Charles the first. Okay, Charles the second, sorry. So in Absalom and Achitophel, John Dryden uses the biblical story of Absalom's rebellion against his father, King David, as an allegory for the political turmoil of his time. Means Dryden is representing his own time, political turmoil of his time. The poem parallels the relationship between King Charles II as David and his illegitimate son, the Duke of Monmouth, as Absalom. Okay, ಸೊ ಯಾವ್ಯಾವ ಕ್ಯಾರೆಕ್ಟರ್ ಯಾವ್ದಾವ್ದಕ್ಕೆ ಹೋಲಿಕೆ ಮಾಡಲಾಗಿದೆ ಅನ್ನೋದನ್ನ ನೋಡ್ಕೊಳ್ಳಿ. Achitophel represents the Earl of Shaftesbury here. Absalom and Achitophel ಅಲ್ಲಿ Absalom represents Duke of Monmouth and Achitophel represents the Earl of Shaftesbury who incited Monmouth to rebel. ಅಂದ್ರೆ ಈ Earl of Shaftesbury ಏನ್ ಮಾಡ್ತಾನೆ, ಆಬ್ಸಲಮ್ ಅನ್ನ ಅವನ ತಂದೆಯ ವಿರುದ್ಧ ಚೂ ಬಿಡ್ತಾನೆ. ಓಕೆ, ಅಂದ್ರೆ ಅವನ್ ದಂಗೆ ಹೇಳೋಕೆ ಕಾರಣ Earl of Shaftesbury. Dryden masterfully uses this allegory to critique political dissent and promote loyalty to the monarchy. Okay, so these are the important points about Absalom and Achitophel. Please note down. Next question. What is Johnson's approach to character development in his plays? Okay, ಬೆನ್ ಜಾನ್ಸನ್ ಯೂಶುವಲ್ ಆಗಿ ಕ್ಯಾರೆಕ್ಟರ್ಸ್ ನ ಬರಿಬೇಕಾದ್ರೆ ಯಾವ ರೀತಿಯಾಗಿ ಅಪ್ರೋಚ್ ಮಾಡ್ತಾನೆ ಅಂತ ಹೇಳಿದ್ರೆ, ಐಡಿಯಲೈಸೇಷನ್ ಆಫ್ ಕ್ಯಾರೆಕ್ಟರ್ಸ್, ಅಂದ್ರೆ ತಂದೆ ಅಂದ್ರೆ ಹೀಗೆ ಇರ್ಬೇಕು, ತಾಯಿ ಅಂದ್ರೆ ಹೀಗೆ ಇರ್ಬೇಕು ಅನ್ನೋ ಒಂದು ಐಡಿಯಲೈಸೇಷನ್ ಅನ್ನ ಬಿಲ್ಡ್ ಮಾಡ್ತಾರ. ಎಕ್ಸ್ಪ್ಲೋರೇಷನ್ ಆಫ್ ಹ್ಯೂಮನ್ ಫ್ಲಾಸ್ ಅಂಡ್ ಫಾಲೀಸ್, ಅಂದ್ರೆ ಹ್ಯೂಮನ್ ನೇಚರ್ ಅಲ್ಲಿ ಫ್ಲಾಸ್ ಅಂಡ್ ಫಾಲೀಸ್ ಆರ್ ನ್ಯಾಚುರಲ್ ಅಂತ ಅವರು ಏನೋ ಲೈಕ್ ರೆಪ್ರೆಸೆಂಟ್ ಮಾಡ್ತಾರ. ಫೋಕಸ್ ಆನ್ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್, ಸಿಂಪ್ಲಿಸ್ಟಿಕ್ ಕ್ಯಾರೆಕ್ಟರ್ ಪೋರ್ಟ್ರೇಯಲ್ಸ್. ಸೊ ಇಷ್ಟು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಅವರು ಯಾವ್ದನ್ನ ತಗೊಂಡಿದ್ದಾರೆ ಅಂತಂದ್ರೆ, ಎಕ್ಸ್ಪ್ಲೋರೇಷನ್ ಆಫ್ ಹ್ಯೂಮನ್ ಫ್ಲಾಸ್ ಅಂಡ್ ಫಾಲೀಸ್, ಅಂದ್ರೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಫ್ಲಾಸ್ ಅಂಡ್ ಫಾಲೀಸ್ ಇದ್ದೇ ಇರುತ್ತೆ ಅನ್ನೋದನ್ನ ಅವರು ತೋರಿಸ್ತಾ ಹೋಗ್ತಾರೆ. ಸೊ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ, ಬೆನ್ ಜಾನ್ಸನ್ಸ್ ಅಪ್ರೋಚ್ ಟು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇನ್ ಹಿಸ್ ಪ್ಲೇಸ್ focuses on the exploration of human flaws and follies, often through his use of the comedy of humors. Okay, comedy of humors also introduced by Ben Jonson. Please remember, his characters are typically driven by dominant traits or humors. Okay, there are 4 humors in human body ಅಂತ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಹ್ಯೂಮರ್ಸ್ ಬಗ್ಗೆ ಥಿಯರಿ ಕೂಡ ಅವರು ರೆಪ್ರೆಸೆಂಟ್ ಮಾಡ್ತಾರೆ, ಐ ಮೀನ್ ಇಂಟ್ರೊಡ್ಯೂಸ್ ಮಾಡ್ತಾರೆ. That reveal their moral weakness or excesses such as greed, vanity, ambition. This approach creates richly detailed satirical depiction of human nature as seen in work like Olpone and The Alchemist. Okay, ಇದೆಲ್ಲ ವರ್ಕ್ಸ್ ಗಳು ಕೂಡ ನಾವು ಅದರಲ್ಲಿ ನೋಡ್ತಾ ಹೋಗ್ತೀವಿ. Next, what style is predominantly used in All for Love? Okay, style of writing: blank verse, heroic couplets, prose, free verse. ಸೊ ಇದರಲ್ಲಿ ಆಲ್ ಫಾರ್ ಲವ್ ಅಲ್ಲಿ ಡ್ರೈಡನ್ ಯಾವ್ದನ್ನ ಯೂಸ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಬ್ಲಾಂಕ್ ವರ್ಸ್ ಅನ್ನ ಯೂಸ್ ಮಾಡ್ತಾರೆ. ಬ್ಲಾಂಕ್ ವರ್ಸ್ ಅಂದ್ರೆ ಏನು ಅಂತೆಲ್ಲ ಕೂಡ ನಾನು ಅದನ್ನ ಆಲ್ರೆಡಿ ಪೋಯಟ್ರಿ ಫಾರ್ಮ್ಸ್ ಅಲ್ಲಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಲೈಕ್ ಕ್ವಶನ್ 2018 ಕ್ವಶನ್ ಪೇಪರ್ ಅನಾಲಿಸಿಸ್ ಅಲ್ಲಿ ಇಂಪಾರ್ಟೆಂಟ್ ಅಂತ ಹೆಡ್ಡಿಂಗ್ ಇರುವಂತ ವಿಡಿಯೋದಲ್ಲಿ ನಿಮ್ಗೆ ಪೋಯಟ್ರಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಯಾರೆಲ್ಲ ವಿಡಿಯೋನ ನೋಡಿಲ್ಲ, ಪ್ಲೀಸ್ ಗೋ ಥ್ರೂ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಟೈಪ್ಸ್ ಆಫ್ ನರೇಟಿವ್ಸ್ ಆಲ್ಸೋ ಇಂಪಾರ್ಟೆಂಟ್.
John Dryden's All for Love, a reimagining of the story of Antony and Cleopatra. Okay. So All for Love ಏನಾಗಿರುತ್ತೆ reimagining of the story of Antony and Cleopatra is written predominantly in blank verse. Unrhymed iambic pentameter. Blank verse ಯಾವ ಫಾರ್ಮ್ ಅಲ್ಲಿ ಇರುತ್ತೆ? Unrhymed iambic pentameter. I already told you in that video. So there is no strict rules to meter. Okay, stick to meter. This style allows for a natural natural flow of dialogue and lends a sense of dignity and seriousness to the tragic drama, aligning with the Dryden's aim to create a play more focused on emotion and character than on the grandeur of his earlier heroic plays. Okay, All for Love ಅಲ್ಲಿ ಯಾವ ಸ್ಟೈಲ್ ಆಫ್ ರೈಟಿಂಗ್ ಅನ್ನ ಯೂಸ್ ಮಾಡಿದ್ದಾರೆ? ಅಂಡ್ ದಿಸ್ ಇಸ್ ರೀಕ್ರಿಯೇಷನ್ ಆಫ್ ಆಂಟನಿ ಅಂಡ್ ಕ್ಲಿಯೋಪಾತ್ರ, ಅದನ್ನು ನೆನ್ಪಿಟ್ಕೊಳ್ಳಿ. ಅಂಡ್ ದಿಸ್ ಇಸ್ ರಿಟರ್ನ್ ಇನ್ ಬ್ಲಾಂಕ್ ವರ್ಸ್. ಬ್ಲಾಂಕ್ ವರ್ಸ್ ಅಂತ ಹೇಳಿದ್ರೆ ಅನ್ರೈಮ್ಡ್ ಅಯಾಂಬಿಕ್ ಪೆಂಟಾಮೀಟರ್ ಕೂಡ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು ಇನ್ ವಿಚ್ ಇಯರ್ ಡಿಡ್ ಲ್ಯಾಂಗ್ಲಾಂಡ್, ವಿಲಿಯಂ ಲ್ಯಾಂಗ್ಲಾಂಡ್ ಲೈಕ್ಲಿ ರೈಟ್ ದ ಪ್ಲೋಮನ್ಸ್ ಟೇಲ್? ಓಕೆ, ಸೊ ದಿಸ್ ಇಸ್ ರಿಟರ್ನ್ ಇನ್ 1377. ಸೊ ಪ್ಲೋಮನ್ ಲೈಕ್ ಲ್ಯಾಂಗ್ಲ್ಯಾಂಡ್ ಯಾವಾಗ ಬರ್ತಾರೆ? ವಿಲಿಯಂ ಲ್ಯಾಂಗ್ಲ್ಯಾಂಡ್, ಹಿ ವಾಸ್ ಕಾಂಟೆಂಪ್ರರಿ ಪೋಯಿಟ್ ಆಫ್ ಚಾಸರ್. ಓಕೆ, ನಾನು ಚಾಸರ್ಸ್ ಕಾಂಟೆಂಪ್ರರಿ ರೈಟರ್ಸ್ ಅಲ್ಲಿ ನಾನು ಅದನ್ನ ಏನೋ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಲಿಯಂ ಲ್ಯಾಂಗ್ಲ್ಯಾಂಡ್ ಲೈಕ್ಲಿ ಟು ರೋಟ್ ದ ಪ್ಲೋಮನ್ಸ್ ಟೇಲ್, ಆಫನ್ ಅಸೋಸಿಯೇಟೆಡ್ ವಿತ್ ಪಿಯರ್ಸ್ ಪ್ಲೋಮನ್. ಓಕೆ, ಪಿಯರ್ಸ್ ಪ್ಲೋಮನ್ ಅಂತ ಕೂಡ ಹೇಳ್ತೀವಿ ಅದನ್ನ. ರಿಟರ್ನ್ ಇನ್ 1377. This approximate date aligns with the period of social and religious unrest in 14th century England, which influenced the poem's themes of, themes important, corruption within the church and the need for reformation. Usual ಆಗಿ ವಿಲಿಯಂ ಲಾಂಗ್ಲ್ಯಾಂಡ್ ಬರ್ದಿರುವಂತ ಎಲ್ಲಾ ವರ್ಕ್ಸ್ ಅಲ್ಲೂ ಕೂಡ ಇದೇ ಥೀಮ್ ಆಗಿರತ್ತೆ, ಕರಪ್ಷನ್ ಇನ್ ದ ಚರ್ಚ್, ಅಂಡ್ ಈ ವಾಂಟೆಡ್ ಸಮ್ ರಿಫಾರ್ಮೇಶನ್ ದೇರ್, ಲೈಕ್ ವೈಕ್ಲಿಫ್. Note that there has been some historical debate about the dating and authorship of the Plomon's Tale, which was later attributed to Geoffrey Chaucer in certain manuscripts, but is distinct from Langland's Piers Plowman. Piers Plowman ಬರ್ದಿರುವಂತಹ ಟೈಮಲ್ಲೇ ಇದನ್ನು ಕೂಡ ಬರ್ದಿರೋದು. ಸೊ ಸಮಟೈಮ್ಸ್ ಎರಡೂ ಕೂಡ ಒಂದೇ ಅಂತ ಹೇಳ್ತಾರೆ, ಸಮಟೈಮ್ಸ್ ಬೇರೆ ಬೇರೆ ಅಂತ ಹೇಳ್ತಾರೆ, ಸಮಟೈಮ್ಸ್ ಇದು ಚಾಸರ್ ಬರ್ದಿರೋದು ಅಂತ ಕೂಡ ಹೇಳ್ತಾರೆ. ಬಟ್ ಸೊ ಪಿಯರ್ಸ್ ಪ್ಲೋಮನ್ ರೀತಿ ಇದು ಕೂಡ ಇರೋದ್ರಿಂದ ವಿಲಿಯಂ ಲ್ಯಾಂಗ್ಲೆಂಡ್ಗೆ ಅದನ್ನ ಅಟ್ರಿಬ್ಯೂಟ್ ಮಾಡಲಾಗಿದೆ. ಸೊ ರಿಟರ್ನ್ ಇನ್ 1377. ನೆಕ್ಸ್ಟ್, which of Erasmus's works is primarily a satire on human folly? Remember who is this Erasmus? He came in Renaissance period. Okay, so he is very very important because he is one of the humanists, and he taught Latin and Greek to English people. So ಅದಕ್ಕೋಸ್ಕರ ತುಂಬಾ ಫೇಮಸ್ ಆಗ್ತಾನೆ. So the education of a Christian prince, in praise of folly, colloquies on free will. So ಯಾವ್ದ್ರಲ್ಲಿ ಅವರು ಸಟೈರ್, ಪ್ರೈಮರಿಲಿ ಸಟೈರ್ ಆನ್ ಹ್ಯೂಮನ್ ಫಾಲಿ ಅಂತ ಹೇಳಿದ್ರೆ in praise of folly. This is one of the most important works by Erasmus. Okay, Erasmus's In Praise of Folly is a satirical work that critiques human folly, particularly in the church, okay, and society of his time. Written in 1509. Remember the date 1509, and dedicated to his friend Thomas More. ಯಾರಿಗೆ ಇದನ್ನ ಡೆಡಿಕೇಟ್ ಮಾಡಿರೋದು? ಥಾಮಸ್ ಮೋರ್. Remember who is this Thomas More? One who wrote Utopia. Okay, ಸೊ ಯುಟೋಪಿಯನ್ನ ಥಾಮಸ್ ಮೋರ್ ಬರೆಯೋದು ಯಾವಾಗಪ್ಪ ಅಂದ್ರೆ he was influenced by Erasmus, one who was humanist. Okay, Thomas More also humanist, and he wrote Utopia. Okay, so that was the beginning of Renaissance period. The work uses wit and irony to expose the absurdities of human behavior, religious practices, and scholarly pretensions. Okay, it remains one of Erasmus's most famous and influential works, embodying the spirit of Renaissance humanism. Okay, humanism, humanists are very important at that time. Then, next question. The Deformed Mistress. Okay, this is a poem.
The deformed mistress explores themes of dash physical beauty and love, nature and the environment, friendship, war and honor. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಫಿಸಿಕಲ್ ಬ್ಯೂಟಿ ಅಂಡ್ ಲವ್ ಅಂತ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ದ ಡಿಫಾರ್ಮ್ಡ್ ಮಿಸ್ಟ್ರೆಸ್ ಅನ್ನ ಬರ್ದಿರೋದು ಯಾರು? ದ ಡಿಫಾರ್ಮ್ಡ್ ಮಿಸ್ಟ್ರೆಸ್ ಇಸ್ ಎ ಪೋಯಮ್ ರಿಟನ್ ಬೈ ಸರ್ ಜಾನ್ ಸಕ್ಲಿಂಗ್. ಓಕೆ, ಯು ಮೈ ಹರ್ಡ್ ಆಲ್ರೆಡಿ ಜಾನ್ ಸಕ್ಲಿಂಗ್. John Suckling was a 17th century English poet and also a playwright, known for his witty and often playful poetry. ಓಕೆ, ನಮ್ಮ ಟೈಟಲ್ ಅಲ್ಲೇ ನೋಡ್ಬೋದು ಡಿಫಾರ್ಮ್ಡ್ ಮಿಸ್ಟ್ರೆಸ್ ಅನ್ನೋದು. ಓಕೆನಾ, ಸೊ ಇಟ್ ಈಸ್ ಎ ಪ್ಲೇಫುಲ್ನೆಸ್. ಸೊ ಹಾಗಾದ್ರೆ ಜಾನ್ ಸಕ್ಲಿಂಗ್ ಕಮ್ಸ್ ಇನ್ 17th century. Next question. Which of Dryden's works is an adaptation of Shakespeare's Antony and Cleopatra? We have seen that already. All for Love. Okay. So John Dryden's All for Love is an adaptation of Shakespeare's Antony and Cleopatra. Dryden's version written in 1677. Okay. It is a tragedy that reimagines the original play with a focus on emotional and psychological depth. Okay. So what is the difference between Shakespeare's Antony and Cleopatra and Dryden's All for Love ಅಂತಂದ್ರೆ ಇದೇನೆ. ಓಕೆನಾ, Dryden focuses on emotional and psychological depth, removing some of the supernatural elements presented in Shakespeare's work. Shakespeare's works ಅಲ್ಲಿ ನಾವು supernatural elements ನ ಕೂಡ ನೋಡ್ತಾ ಹೋಗ್ತೀವಿ. ಸೊ ಡ್ರೈಡನ್ಸ್ ಪ್ಲೇ ಇಸ್ ರಿಟನ್ ಇನ್ ಬ್ಲಾಂಕ್ ವರ್ಸ್. ಇದನ್ನು ಕೂಡ ನಾವು ಆಲ್ರೆಡಿ ನೋಡಿದೀವಿ, ಬ್ಲಾಂಕ್ ವರ್ಸ್ ಅಲ್ಲಿ ಇದು ಬರ್ದಿರೋದು ಅಂತ. Next, what literary form does Samuel Butler primarily use in Hudibras? Okay, Hudibras is by Samuel Butler. Okay, so epic poetry, blank verse, heroic couplets, Ottawa Rima. So this is written in heroic couplets. Okay, so hagadre heroic couplets anta andrenu? Samuel Butler's Hudibras is primarily written in heroic couplets, which consists of pairs of rhymed lines in a iambic pentameter. Okay, two lines poetry. ಈ ರೀತಿಯಾಗಿ two lines ಇರುತ್ತೆ. Like Rape of the Lock ಇರಬಹುದು. For example, many poetry is there. Okay, which consists of pairs of rhymed lines in iambic pentameter. This form is often used in satirical poetry, like Alexander Pope in Rape of the Lock, and in Hudibras, Butler employs it to create a mock epic narrative that critiques the Puritans. ಇಲ್ಲಿ ಯಾರನ್ನ ಅವನು ಕ್ರಿಟಿಕ್ ಮಾಡ್ತಿರೋದು? Puritans and other contemporary figures. Okay, so these are the important points. Please look into it. Next, what does the celestial city represents in the Pilgrim's Progress? ಸೊ ಇಲ್ಲಿ ಹೆವನ್ ಅನ್ನ ರೆಪ್ರೆಸೆಂಟ್ ಮಾಡತ್ತಾ, ಅರ್ತ್ಲಿ ಸಕ್ಸಸ್ ಅನ್ನ ರೆಪ್ರೆಸೆಂಟ್ ಮಾಡತ್ತಾ, ಅಥವಾ ಯುಟೋಪಿಯನ್ ಸೊಸೈಟಿ, ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್? ಹಾಗಾದ್ರೆ ಸೆಲೆಸ್ಟಿಯಲ್ ಸಿಟಿ ಅನ್ನೋದು ದ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್ ಅಲ್ಲಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಆಪ್ಷನ್ ಎ, ಇಟ್ ರೆಪ್ರೆಸೆಂಟ್ಸ್ ಹೆವನ್. ಇನ್ ಜಾನ್ ಬನಿಯನ್ಸ್ ದ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್, ಸೊ ನಾವು ಆಲ್ರೆಡಿ ಒಂದು ಕ್ವೆಶನ್ ಅನ್ನ ನೋಡಿದೀವಲ್ವಾ, ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್, ದರ್ ಈಸ್ ನರೇಟರ್ ಬಂದು ವಿಲ್ ಆಗಿರ್ತಾನೆ, ಅಂಡ್ ಮೇನ್ ಕ್ಯಾರೆಕ್ಟರ್ ಪ್ರೊಟಾಗನಿಸ್ಟ್ ಬಂದು ಪಿಯರ್ಸ್ ಆಗಿರ್ತಾನೆ. ಓಕೆ, ದ ಒನ್ ಹೂ ಲೀಡ್ಸ್ ದ ಹೋಲ್ ಹ್ಯುಮ್ಯಾನಿಟಿ, ಪಿಯರ್ಸ್. He represents the Christ also, shepherd. The celestial city represents heaven. It is the ultimate destination of Christian. Okay, Christian character. The protagonist who embarks on a spiritual journey. Okay, sorry. So I was talking about Piers the Plowman, sorry. So here the Pilgrim's Progress is different. Okay, so Pilgrim's Progress ಅಲ್ಲಿ main character ಬಂದು Christian ಆಗಿರ್ತಾನೆ. Okay, so the protagonist is Christian. Remember, please note down this. So like ನಾನ್ ಕನ್ಫ್ಯೂಸ್ ಆದಾಗೆ ನೀವು ಕನ್ಫ್ಯೂಸ್ ಆಗೋದು ಸಾಮಾನ್ಯವಾಗಿರುತ್ತೆ. ಸೊ ಹಾಗಾಗಿ ಪಿಯರ್ಸ್ ಬೇರೆ, ಕ್ರಿಶ್ಚಿಯನ್ನೇ ಬೇರೆ. ಓಕೆ, who embarks on a spiritual journey towards salvation. So these two important notes. The celestial city symbolizes eternal life, okay, peace and the fulfillment of God's promises, serving as the final goal of Christians' pilgrimage and the Christian faith as a whole.
ಸೊ ಇಲ್ಲಿ ಸೆಲೆಸ್ಟಿಯಲ್ ಸಿಟಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಹೆವನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಇನ್ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್, ದಿಸ್ ಇಸ್ ರಿಟನ್ ಬೈ ಜಾನ್ ಬನಿಯನ್. ಓಕೆನಾ. ಸೊ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಅಂತ ಹೇಳಿದ್ರೆ, ವಿಚ್ ಆಫ್ ದಿ ಫಾಲೋಯಿಂಗ್ ವರ್ಕ್ಸ್ ಇಸ್ ಕನ್ಸಿಡರ್ಡ್ ಬನಿಯನ್ಸ್ ಆಟೋಬಯೋಗ್ರಫಿ. ಜಾನ್ ಬನಿಯನ್ ಅವ್ರದ್ದು ಆಟೋಬಯೋಗ್ರಫಿ ಯಾವ್ದಪ್ಪ ಅಂತ ಹೇಳಿದ್ರೆ, ದ ಹೋಲಿ ವಾರ್, ದ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್, ಗ್ರೇಸ್ ಅಬೌಂಡಿಂಗ್ ಟು ದಿ ಚೀಫ್ ಆಫ್ ಸಿನ್ನರ್ಸ್, ದ ಲೈಫ್ ಅಂಡ್ ಡೆತ್ ಆಫ್ ಮಿಸ್ಟರ್ ಬ್ಯಾಡ್ಮನ್. ಆಲ್ ದೀಸ್ ವರ್ಕ್ಸ್ ಆರ್ ಬೈ ಜಾನ್ ಬನಿಯನ್. ಸೊ ಅದರಲ್ಲಿ ಯಾವುದು ಇವ್ರದ್ದು ಆಟೋಬಯೋಗ್ರಫಿ ಆಗಿರತ್ತಪ್ಪ ಅಂದ್ರೆ ಗ್ರೇಸ್ ಅಬೌಂಡಿಂಗ್ ಟು ದ ಚೀಫ್ ಆಫ್ ಸಿನ್ನರ್ಸ್. ಓಕೆ, so John Bunyan's Grace Abounding to the Chief of Sinners is considered his autobiography. In this work, Bunyan reflects on his personal spiritual journey, okay, detailing his struggles with sin, his conversion to Christianity, okay, 3 points important, and his experiences during his time in prison. When he wrote this work, he was in prison, okay. ಸೊ ಹಾಗಾದ್ರೆ ಪ್ರಿಸನ್ ಅಲ್ಲಿ ಇಟ್ಕೊಂಡು ಯಾವ ವರ್ಕ್ ಅನ್ನ ಬರೀತಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು, ಅದು ಕೂಡ ಕ್ವೆಶನ್ ಆಗಿ ಬರಬಹುದು. ಇಟ್ ಪ್ರೊವೈಡ್ಸ್ ಇನ್ಸೈಟ್ ಇನ್ ಟು ಹಿಸ್ ರಿಲಿಜಿಯಸ್ ಬಿಲೀಫ್ಸ್ ಅಂಡ್ ದ ಡೀಪ್ ಪರ್ಸನಲ್ ಟ್ರಾನ್ಸ್ಫಾರ್ಮೇಶನ್ ದಟ್ led him to write the Pilgrim's Progress, which was his most famous work. Okay. ಓಕೆ, ಹಾಫ್ ಅನ್ ಅವರ್ ಅಂತ ಅನ್ಕೊಂಡಿದೆ, ಅದಕ್ಕೂ ಸ್ವಲ್ಪ ಜಾಸ್ತಿ ಆಯ್ತು. ಎನಿವೇಸ್, like question and answers are important, information is very important. I hope this will be helpful for your examination. So I was trying to give you more videos, but I was not able to do that. I was not feeling well, sorry for that. Anyways, please go through that video, this video. If you like the information, please do like. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, and tune to the channel for more information on literature and more videos on literature. Thank you for watching. Let's see in the next session.